ಸ್ನೇಹಿತರೆ, ನೀವು ತುಂಬಾ ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀರಾ, ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಇದೆ, ಆದ್ರೂ ವ್ಯೂಸ್ ಬರ್ತಾ ಇಲ್ವಾ? ಆಗ ಸಮಸ್ಯೆ ನಿಮ್ಮ ಕಂಟೆಂಟ್ ಅಲ್ಲ, ನಿಮ್ಮ ತಮ್ನೇಲ್ ಆಗಿರಬಹುದು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಜನ ಮೊದಲು ನಿಮ್ಮ ವಿಡಿಯೋ ನೋಡೋದಿಲ್ಲ, ನಿಮ್ಮ ತಮ್ನೇಲ್ ನೋಡ್ತಾರೆ ವಿಡಿಯೋ ಮೇಲೆ ಹಾಕಿರೋದು. ಕೇವಲ 2ರಿಂದ 3 ಸೆಕೆಂಡ್ಗಳಲ್ಲಿ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಬೇಕಾ ಅಥವಾ ಸ್ಕಿಪ್ ಮಾಡಬೇಕಾ ಅಂತ ನಿರ್ಧಾರ ಆಗ್ಬಿಡುತ್ತೆ. ಹಾಗಾದ್ರೆ ಒಂದು ತಮ್ನೇಲ್ನಲ್ಲಿ ಏನಿರಬೇಕು, ಏನಿರಬಾರ್ದು, ಫೇಸ್ ಎಲ್ಲಿರಬೇಕು, ಫೇಸ್ ಎಕ್ಸ್ಪ್ರೆಷನ್ ಹೇಗಿರಬೇಕು, ಟೆಕ್ಸ್ಟ್ ಎಷ್ಟಿರಬೇಕು, ಹೇಗಿರಬೇಕು, ಯಾವ ಕಲರ್ ಹೆಚ್ಚು ಕ್ಲಿಕ್ ತರುತ್ತೆ, CTR ಹೆಚ್ಚಾಗೋ ತಮ್ನೇಲ್ ಅನ್ನ ಪ್ರೊಫೆಷನಲ್ಸ್ ಹೇಗೆ ಡಿಸೈನ್ ಮಾಡ್ತಾರೆ, ಇದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ ತಮ್ನೇಲ್ ಬಗ್ಗೆ ಕ್ಲಿಯರ್ ಆಗಿ A to Z ಸಂಪೂರ್ಣ ಮಾಹಿತಿಯನ್ನ ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಇನ್ನು ಮುಂದೆ ನಿಮ್ಮ ತಮ್ನೇಲ್ ಮಾಡೋ ಸಂಪೂರ್ಣ ರೀತಿನೇ ಬದಲಾಗಲಿದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನೀವು ಒಳ್ಳೆಯ ವಿಡಿಯೋ ಮಾಡ್ತಾ ಇದ್ದೀರಾ, ಒಳ್ಳೆ ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಒಳ್ಳೆ ಟಾಪಿಕ್ ಕೂಡ ಇದೆ, ಒಳ್ಳೆ ಮಾಹಿತಿ ಕೂಡ ಕೊಡ್ತಾ ಇದ್ದೀರಾ, ಆದ್ರೆ ವ್ಯೂಸ್ ಮಾತ್ರ ಬರ್ತಾ ಇಲ್ಲ ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಸಮಸ್ಯೆ ವಿಡಿಯೋದಲ್ಲ ಸ್ನೇಹಿತರೆ, ಸಮಸ್ಯೆ ನಿಮ್ಮ ತಮ್ನೇಲ್ನಲ್ಲಿ ಇರಬಹುದು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಮೊದಲು ಜನರು ನೋಡೋದು ನಿಮ್ಮ ವಿಡಿಯೋ ಅಲ್ಲ, ನಿಮ್ಮ ವಿಡಿಯೋದ ಮೇಲೆ ಹಾಕಿರೋ ತಮ್ನೇಲ್ ಇಷ್ಟ ಆಗಿದ್ರೆ ಮಾತ್ರ ಟೈಟಲ್ ಓದ್ತಾರೆ, ಟೈಟಲ್ ಇಷ್ಟ ಆಗಿದ್ರೆ ಮಾತ್ರ ಕ್ಲಿಕ್ ಮಾಡ್ತಾರೆ, ಕ್ಲಿಕ್ ಮಾಡಿದ್ರೆ ಮಾತ್ರ ವಿಡಿಯೋ ಪ್ಲೇ ಆಗುತ್ತೆ ಸ್ನೇಹಿತರೆ. ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ ತಮ್ನೇಲ್ ಬಗ್ಗೆ A to Z ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ತಮ್ನೇಲ್ ಅಂದ್ರೆ ಏನು? ಸುಮಾರು ಜನರಿಗೆ ಇದೇ ಗೊತ್ತಿಲ್ಲ. ತಮ್ನೇಲ್ ಅಂದ್ರೆ ನಿಮ್ಮ ವಿಡಿಯೋಗೆ ಇರುವ ಪೋಸ್ಟರ್. ಸಿನಿಮಾಗೆ ಹೇಗೆ ಪೋಸ್ಟರ್ ಇರುತ್ತೋ ಅದೇ ರೀತಿ ಯೂಟ್ಯೂಬ್ ವಿಡಿಯೋಗೂ ಒಂದು ತಮ್ನೇಲ್ ಅಂತ ಪೋಸ್ಟರ್ ಇರುತ್ತೆ. ಒಬ್ಬ ವ್ಯಕ್ತಿ ನಿಮ್ಮ ವಿಡಿಯೋ ನೋಡ್ಬೇಕಾ ಬೇಡವಾ ಅನ್ನೋದನ್ನ ಕೆಲವೇ ಸೆಕೆಂಡ್ಗಳಲ್ಲಿ ತಮ್ನೇಲ್ ತೀರ್ಮಾನ ಮಾಡುತ್ತೆ ಸ್ನೇಹಿತರೆ. ತಮ್ನೇಲ್ ಯಾಕೆ ಇಷ್ಟು ಮುಖ್ಯ? ಒಂದೇ ವಿಷಯದ ಮೇಲೆ ಸಾವಿರಾರು ವಿಡಿಯೋಗಳಿರ್ತವೆ, ಆದರೆ ಜನರು ಒಂದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ಅದಕ್ಕೆ ಕಾರಣ ತಮ್ನೇಲ್, ಟೈಟಲ್ ಪ್ಲಸ್ ಟಾಪಿಕ್, ಈ 3. ಒಳ್ಳೆಯ ತಮ್ನೇಲ್ ಇದ್ರೆ ನಿಮ್ಮ ವಿಡಿಯೋ ಯೂಟ್ಯೂಬ್ ಕೂಡ ಹೆಚ್ಚು ಜನರಿಗೆ ತೋರಿಸುವ ಸಾಧ್ಯತೆ ಹೆಚ್ಚಾಗುತ್ತೆ ಸ್ನೇಹಿತರೆ. ನೋಡಿ, ನೀವು ಗಮನಿಸಿರ್ಬಹುದು ಸ್ನೇಹಿತರೆ, ನಾವು ಯೂಟ್ಯೂಬ್ ಓಪನ್ ಮಾಡಿ, ನಾವು ಏನೋ ನೋಡೋಕೆ ಅಂತ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಮೊದಲು ಸ್ಕ್ರಾಲ್ ಮಾಡ್ತೀವಿ. ನಾವು ನೋಡಬೇಕು ಅನ್ನೋ ವಿಷಯದ ವಿಡಿಯೋ ಹುಡುಕ್ತಾ ಇರ್ತೀವಿ. ಅಲ್ಲಿ ಕೆಲವು ವಿಡಿಯೋ ಕಾಣ್ತವೆ, ಆದರೆ ಯಾವುದು ಕ್ಲಿಕ್ ಮಾಡದೆ ಮೇಲಕ್ಕೆ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಸ್ಕ್ರಾಲ್ ಮಾಡಿದ ಮೇಲೆ ಮೈಂಡಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಮತ್ತೆ ಮರಳಿ ಹಿಂದಕ್ಕೆ ಬರ್ತೀವಿ. ಯಾಕೆ ಅಂದ್ರೆ ಒಂದು ತಮ್ನೇಲ್ ನಮಗೆ ಇಷ್ಟ ಆಗಿರುತ್ತೆ, ಎಲ್ಲ ವಿಡಿಯೋ ಬಿಟ್ಟು ಅದೇ ವಿಡಿಯೋ ಮೇಲೆ ಬರ್ತೀವಿ ಸ್ನೇಹಿತರೆ. ನಾವು ಅದನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತೇವೆ, ಬೇರೆ ಎಲ್ಲ ವಿಡಿಯೋ ಬಿಟ್ಟು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಕಾರಣ ಆ ತಮ್ನೇಲ್. ಸೊ ಇಲ್ಲಿ ತಮ್ನೇಲ್ ಅನ್ನೋದು ಬಹು ಮುಖ್ಯ ಸ್ನೇಹಿತರೆ. ಇದು ನೀವು ಗಮನಿಸಿರ್ಬೋದು, ಇಲ್ಲ ಅಂದ್ರೆ ಈಗ ಗಮನಿಸಿ. ಇನ್ನು ಒಂದು ಒಳ್ಳೆ ತಮ್ನೇಲ್ನಲ್ಲಿ ಇರಬೇಕಾದ ಮುಖ್ಯ ವಿಷಯಗಳು ಏನು? ಪಾಯಿಂಟ್ ನಂಬರ್ 1 ಸ್ನೇಹಿತರೆ, ವಿಡಿಯೋದ ವಿಷಯ. ತಮ್ನೇಲ್ ನೋಡಿದ ತಕ್ಷಣ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು, ಗೊಂದಲ ಇರಬಾರದು. ಪಾಯಿಂಟ್ ನಂಬರ್ 2 ಸ್ನೇಹಿತರೆ, ದೊಡ್ಡ ಸಬ್ಜೆಕ್ಟ್. ಮೊಬೈಲ್ನಲ್ಲಿ ಜನ ಹೆಚ್ಚು ನೋಡ್ತಾರೆ, ಹೌದಾ? ಆದ್ರಿಂದ ಮುಖ್ಯ ವ್ಯಕ್ತಿಯ ಅಥವಾ ಮುಖ್ಯ ವಸ್ತು ದೊಡ್ಡದಾಗಿ ಕಾಣಬೇಕು ಸ್ನೇಹಿತರೆ. ಸಣ್ಣ ಸಣ್ಣ ಎಲಿಮೆಂಟ್ಸ್ ಹಾಕಬೇಡಿ, ಅದರಲ್ಲಿ ತೂರ್ಬೇಡಿ. ಪಾಯಿಂಟ್ ನಂಬರ್ 3, ಫೇಸ್ ಇದ್ರೆ ಆ ಫೇಸ್ ಎಕ್ಸ್ಪ್ರೆಷನ್ ಚೆನ್ನಾಗಿರ್ಬೇಕು. ಮುಖ್ಯವಾದ ಮತ್ತು ಪ್ರಮುಖ ಮುಖಭಾವ ಸ್ನೇಹಿತರೆ. ಫೇಸ್ ಕ್ಯಾಮ್ ವಿಡಿಯೋ ಆಗಿದ್ರೆ ನಿಮ್ಮ ಮುಖದ ಎಕ್ಸ್ಪ್ರೆಷನ್ ತುಂಬಾ ಮುಖ್ಯ. ಉದಾಹರಣೆಗೆ ಆಶ್ಚರ್ಯ, ಸಂತೋಷ, ಕೋಪ, ಭಯ, ಶಾಕ್, ಕನ್ಫ್ಯೂಷನ್, ಯಾವ ಎಮೋಷನ್ ವಿಡಿಯೋಗೆ ಸೂಕ್ತವೋ ಅದನ್ನೇ ನೀವು ತಮ್ನೇಲ್ನಲ್ಲಿ ಬಳಸಬೇಕು. ಎಕ್ಸ್ಪ್ರೆಷನ್ ಇಲ್ಲದ ಫೇಸ್ CTR ಕಡಿಮೆ ಮಾಡಬಹುದು ಸ್ನೇಹಿತರೆ. ಪಾಯಿಂಟ್ ನಂಬರ್ 4, ಕಡಿಮೆ ಟೆಕ್ಸ್ಟ್. ಬಹಳ ಜನ ತಮ್ನೇಲ್ ಮೇಲೆ ಒಂದು ಪ್ಯಾರಾಗ್ರಾಫೇ ಬರೆದ್ಬಿಡ್ತಾರೆ, ಇದು ದೊಡ್ಡ ತಪ್ಪು. 3ರಿಂದ 5 ಪದ ಸಾಕು, ಸಾಧ್ಯವಾದರೆ 2 ಅಥವಾ 3 ಪದ ಸಾಕು ಸ್ನೇಹಿತರೆ. ದೊಡ್ಡ ಫಂಟ್ ಬಳಸಿ, ಮೊಬೈಲ್ನಲ್ಲಿ ಸುಲಭವಾಗಿ ಓದಬೇಕು, ಆ ರೀತಿ ಇರಬೇಕು. ಪಾಯಿಂಟ್ ನಂಬರ್ 5, ಸರಿಯಾದ ಬಣ್ಣಗಳು. ಬ್ಯಾಕ್ಗ್ರೌಂಡ್ ಹಾಗೂ ಟೆಕ್ಸ್ಟ್ ಒಂದೇ ಬಣ್ಣದ್ದಾಗಿರಬಾರ್ದು, ಕಾಂಟ್ರಾಸ್ಟ್ ಇರಬೇಕು ಸ್ನೇಹಿತರೆ. ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ರೆ ಅದಕ್ಕೆ ಲೈಟ್ ಟೆಕ್ಸ್ಟ್ ಇರಬೇಕು, ಲೈಟ್ ಬ್ಯಾಕ್ಗ್ರೌಂಡ್ ಇದ್ರೆ ಡಾರ್ಕ್ ಟೆಕ್ಸ್ಟ್ ನೀವು ಯೂಸ್ ಮಾಡಬೇಕು. ಅದರಲ್ಲಿ ಕಲರ್ಸ್ ನೋಡೋದಾದ್ರೆ ಯೆಲ್ಲೋ, ವೈಟು, ರೆಡ್ಡು, ಗ್ರೀನು ಮೊದಲಾದ ಬಣ್ಣಗಳು ಚೆನ್ನಾಗಿ ಕಾಣ್ತವೆ. ಪಾಯಿಂಟ್ ನಂಬರ್ 6, ಬ್ಯಾಕ್ಗ್ರೌಂಡ್ ಕ್ಲೀನ್ ಇರಲಿ. ಬ್ಯಾಕ್ಗ್ರೌಂಡ್ ನಲ್ಲಿ ಅನಗತ್ಯ ವಸ್ತುಗಳು ಇರಬಾರ್ದು, ಮುಖ್ಯ ವಿಷಯವೇ ಹೈಲೈಟ್ ಆಗಬೇಕು ಸ್ನೇಹಿತರೆ. ಪಾಯಿಂಟ್ ನಂಬರ್ 7, ಸ್ಪೇಸ್ ಬಿಡಿ. ತಮ್ನೇಲ್ ಅನ್ನ ಸಂಪೂರ್ಣ ತುಂಬಿಡಬೇಡಿ ಸ್ನೇಹಿತರೆ.
ನೆಗೆಟಿವ್ ಸ್ಪೇಸ್ ಇದ್ರೆ ಡಿಸೈನ್ ಪ್ರೊಫೆಷನಲ್ ಆಗಿ ಕಾಣುತ್ತೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 8, ದೊಡ್ಡ ಐಕಾನ್ಸ್. ಸಣ್ಣ ಐಕಾನ್ಸ್ ನೀವು ಯೂಸ್ ಮಾಡಿದರೆ ಯಾರಿಗೂ ಕಾಣಲ್ಲ ಸ್ನೇಹಿತರೆ. ಯೂಟ್ಯೂಬ್ ಲೋಗೋ ಆಗಿರಲಿ, ವಾರ್ನಿಂಗ್ ಸಿಂಬಲ್ ಆಗಿರಲಿ, ಮನಿ, ಬೆಲ್ಲು, AI, ChatGPT, ಗೂಗಲ್ ಇವು ಇದ್ರೂ ಕೂಡ ದೊಡ್ಡದಾಗಿ ನೀವು ಕಾಣೋ ರೀತಿ ಮಾಡಬೇಕು. ಸೊ ಈ 8 ಪಾಯಿಂಟ್ ತುಂಬ ಮುಖ್ಯ ಸ್ನೇಹಿತರೆ. ಇವುಗಳ ಮೇಲೆ ನೀವು ತುಂಬ ಗಮನ ಕೊಡಬೇಕು. ಇನ್ನು ಥಂಬ್ನೇಲ್ ಲೇಔಟ್ ಹೇಗಿರಬೇಕು ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಉತ್ತಮ ಲೇಔಟ್ ಹೀಗಿರಬೇಕು ಸ್ನೇಹಿತರೆ. ಎಡಭಾಗದಲ್ಲಿ ಫೇಸ್, ಬಲಭಾಗದಲ್ಲಿ ಟೆಕ್ಸ್ಟ್, ಹಿಂದೆ ಸಂಬಂಧಿಸಿದ ಬ್ಯಾಕ್ಗ್ರೌಂಡ್ ಇರಬೇಕು, ಮಧ್ಯದಲ್ಲಿ ಒಂದು ಒಳ್ಳೆ ಹೈಲೈಟ್ ಎಲಿಮೆಂಟ್ ನೀವು ಹಾಕಬಹುದು. ಇನ್ನು ಫೇಸ್ ಬಲಭಾಗದಲ್ಲಿ ಇದ್ರೆ ಟೆಕ್ಸ್ಟ್ ಎಡಭಾಗದಲ್ಲೂ ನೀವು ಇಟ್ಟು ಥಂಬ್ನೇಲ್ ಮಾಡಬಹುದು. ಆದರೆ ಎರಡು ಒಂದನ್ನೊಂದು ಮುಚ್ಚಬಾರ್ದು, ಕಾಣಬೇಕು, ಇದು ನೆನ್ಪಿಡಿ. ಇನ್ನು ಥಂಬ್ನೇಲ್ನಲ್ಲಿ ಏನು ಇರಬಾರ್ದು, ಅನಗತ್ಯ ಟೆಕ್ಸ್ಟ್ ಇರಬಾರ್ದು, ಸಣ್ಣ ಅಕ್ಷರಗಳು, ತುಂಬ ಐಕನ್ಸು, ತುಂಬ ಕಲರ್ಸು, ಬ್ಲರ್ ಇಮೇಜು, ಲೋ ಕ್ವಾಲಿಟಿ ಫೋಟೋ, ಕಾಪಿರೈಟ್ ಇರುವಂಥ ಚಿತ್ರಗಳು, ತಪ್ಪು ಮಾಹಿತಿ, ಅತಿಯಾದ ಕ್ಲಿಕ್ ಬೆಟ್, ಸುಳ್ಳು ಸ್ಕ್ರೀನ್ಶಾಟ್, ಫೇಕ್ ಅರ್ನಿಂಗ್ಸು, ಫೇಕ್ ಸಬ್ಸ್ಕ್ರೈಬರ್ ಕೌಂಟ್ ತೋರಿಸೋದು, ಇವುಗಳನ್ನು ಥಂಬ್ನೇಲ್ನಲ್ಲಿ ಮಾಡೋದು ತಪ್ಪಿಸಿ ಸ್ನೇಹಿತರೆ. ಇನ್ನು ಕ್ಲಿಕ್ ಬೆಟ್ ಥಂಬ್ನೇಲ್ ಮಾಡಬಹುದಾ ಸ್ನೇಹಿತರೆ? ಕುತೂಹಲ ಹುಟ್ಟಿಸುವ ಥಂಬ್ನೇಲ್ ಮಾಡಬಹುದು, ಆದರೆ ಸುಳ್ಳು ಹೇಳಬಾರ್ದು. ಥಂಬ್ನೇಲ್ನಲ್ಲಿ ಹೇಳಿದ್ದು ವಿಡಿಯೋದಲ್ಲಿ ಇರಬೇಕು. ಇದು ಮಾತ್ರ ನೀವು ತುಂಬ ಗಮನ ಕೊಡಬೇಕು. ಇಲ್ದಿದ್ರೆ ಜನರು ಬೇಗ ವಿಡಿಯೋ ಬಿಟ್ಟು ಹೋಗ್ಬಿಡ್ತಾರೆ, ವಾಚ್ ಟೈಮ್ ಕಡಿಮೆ ಆಗುತ್ತೆ, ಟ್ರಸ್ಟ್ ಕೂಡ ಹೋಗ್ಬಿಡುತ್ತೆ ಸ್ನೇಹಿತರೆ. ಇದು ನೀವು ನೆನಪಿನಲ್ಲಿ ಇಡಿ. ಇನ್ನು ಫೇಸ್ ಕ್ಯಾಮ್ ಥಂಬ್ನೇಲ್ ಮಾಡ್ತಿದ್ರೆ ಕ್ಯಾಮ್ರಾ ಕಡೆ ನೋಡುತ್ತಿರುವ ಫೇಸ್ ಇರಬೇಕು. ಹಾಗೆ ಹೈ ರೆಸಲ್ಯೂಷನ್ ಫೋಟೋ ಇರಬೇಕು ಸ್ನೇಹಿತರೆ, ಚೆನ್ನಾಗಿ ಕಾಣ್ತಿರೋದು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ಏನೂ ಇರಬಾರ್ದು. ಲೈಟ್ ಚೆನ್ನಾಗಿರಲಿ, ಐ ಕಾಂಟ್ಯಾಕ್ಟ್ ಇದ್ರೆ ಇನ್ನೂ ಉತ್ತಮ ಇರುತ್ತೆ. ಇನ್ನು ಥಂಬ್ನೇಲ್ ಸೈಜ್ ಎಷ್ಟಿರಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಯೂಟ್ಯೂಬ್ ರೆಕಮೆಂಡ್ ಮಾಡುವಂಥ ಸೈಜ್ ಏನು ಅಂದರೆ 1280 × 720 ಪಿಕ್ಸೆಲ್, 16:9 ರೇಷೋ. JPG ಅಥವಾ PNG ಇರ್ಬೋದು, 50 MB ವರೆಗೆ ಫೈಲ್ ಸೈಜ್ ಇರಲಿ. ಇನ್ನು ಹೈ ಕ್ವಾಲಿಟಿ ಇಮೇಜ್ ಬಳಸಿ ಸ್ನೇಹಿತರೆ. ನೀವು ಏನಾದರೂ AI ಇಂದ ಥಂಬ್ನೇಲ್ ಮಾಡ್ತಾ ಇದ್ರೆ AI ಥಂಬ್ನೇಲ್ ಸೈಜ್ ಅಷ್ಟು ಕರೆಕ್ಟ್ ಇರಲ್ಲ. AI ಥಂಬ್ನೇಲ್ ಜನರೇಟ್ ಮಾಡಿದ ಮೇಲೆ ಅದನ್ನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಅಲ್ಲಿ ಸರಿಯಾಗಿ ಸೈಜ್ ರೀಸೆಟ್ ಮಾಡ್ಕೊಳ್ಳಿ. ಇನ್ನು ಥಂಬ್ನೇಲ್ ಟೆಕ್ಸ್ಟ್ ಹೇಗಿರಬೇಕು ಅಂತ ನೋಡೋದಾದ್ರೆ, ಟೈಟಲ್ ಅನ್ನು ಥಂಬ್ನೇಲ್ ನಲ್ಲಿ ಕಾಪಿ ಮಾಡಬೇಡಿ. ಟೈಟಲ್ ಬೇರೆ ಬರೆದು ಥಂಬ್ನೇಲ್ ಟೆಕ್ಸ್ಟ್ ಬೇರೆ ಕ್ಯೂರಿಯಾಸಿಟಿ ಕೊಡಬೇಕು, ಆ ರೀತಿ ಬರೀಬೇಕು. ಉದಾಹರಣೆಗೆ ಒಂದು ಟೈಟಲ್ ಹೇಳ್ತೀನಿ, ಯೂಟ್ಯೂಬ್ ಮಾನಿಟೈಸೇಷನ್ ನ್ಯೂ ಅಪ್ಡೇಟ್ಸ್ ಅಂತ ಒಂದು ಟೈಟಲ್ ಇರುತ್ತೆ. ಆಗ ಥಂಬ್ನೇಲ್ ಹೇಗಿರಬೇಕು ಅಂದ್ರೆ, ಇದನ್ನ ಮಾಡಿಲ್ವಾ ಅನ್ನೋದು ಇರಬೇಕು ಸ್ನೇಹಿತರಲ್ಲಿ, ಕ್ವಶನ್ ಮಾರ್ಕ್ ಜೊತೆ. ಇದು ಜನರಲ್ಲಿ ಕುತೂಹಲ ಹೆಚ್ಚಿಸುತ್ತೆ, ಕ್ಯೂರಿಯಾಸಿಟಿ ಉತ್ಪನ್ನ ಮಾಡುತ್ತೆ. ಇನ್ನು ಸ್ವಲ್ಪ ಕಲರ್ ಸೈಕಾಲಜಿ ಬಗ್ಗೆ ನೋಡೋದಾದ್ರೆ, ಯಾವ ಕಲರ್ ಏನು ಸೂಚಿಸುತ್ತೆ ಅದನ್ನು ನೋಡೋಣ ಸ್ನೇಹಿತರೆ. ನೋಡಿ, ನೀವು ಕೆಂಪು ಬಣ್ಣ ಬಳಸಿದ್ರೆ ಅದು ತುರ್ತು ವಿಷಯ. ಹಳದಿ ಅಂದ್ರೆ ಒಂದು ಗಮನ ಸೆಳೆಯುವಂತ ವಿಷಯ. ಹಸಿರು ಅಂದ್ರೆ ಹಣ ಮತ್ತು ಯಶಸ್ಸು. ನೀಲಿ ಬಣ್ಣ ಅಂದ್ರೆ ನಂಬಿಕೆ, ಪ್ರೊಫೆಷನಲ್ ಲುಕ್ ಕೊಡುತ್ತೆ. ಕಪ್ಪು ಅಂದ್ರೆ ಸೀರಿಯಸ್ ಫೀಲ್ ಅದನ್ನ ಸೂಚಿಸುತ್ತೆ. ಇನ್ನು ಥಂಬ್ನೇಲ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, HD ಇಮೇಜ್ ಇರಲಿ, ಶಾರ್ಪ್ ಫೋಟೋ, ಕ್ಲೀನ್ ಎಡಿಟಿಂಗ್, ಶಾಡೋ, ಗ್ಲೋ, ಔಟ್ಲೈನ್ ಇವು ಸರಿಯಾಗಿದ್ರೆ ಥಂಬ್ನೇಲ್ ಪ್ರೀಮಿಯಂ ಆಗಿ ಕಾಣುತ್ತೆ ಸ್ನೇಹಿತರೆ. ಇದು ಮಾತ್ರ ನೀವು ನೆನ್ಪಿಡಿ. ಇನ್ನು ಯಾವ ಫಂಟ್ ನಾವು ಥಂಬ್ನೇಲ್ನಲ್ಲಿ ಬಳಸಬೇಕು? ಬೋಲ್ಡ್ ಫಂಟ್, ಸರಳ ಫಂಟ್, ಮೊಬೈಲ್ ಫ್ರೆಂಡ್ಲಿ ಫಂಟ್, ಬಹಳ ಸ್ಟೈಲಿಶ್ ಫಂಟ್ ಬಳಸಬೇಡಿ. ಸೊ ಓದಲು ಅದು ಸುಲಭವಾಗಬೇಕು, ಆ ರೀತಿ ಇರಬೇಕು. ಇನ್ನು ಇದೆಲ್ಲ ಮಾಡಿದ ಮೇಲೆ ಥಂಬ್ನೇಲ್ ಟೆಸ್ಟ್ ಮಾಡಿ ಸ್ನೇಹಿತರೆ, ತುಂಬ ಮುಖ್ಯ. ಹೇಗೆ ಅಂದರೆ, ಥಂಬ್ನೇಲ್ ಮಾಡಿ ಅಪ್ಲೋಡ್ ಮಾಡುವ ಮೊದಲು ಅದನ್ನೇನು ಮಾಡಬೇಕು ಅಂದರೆ, ಮೊಬೈಲ್ನಲ್ಲಿ ಜೂಮ್ ಔಟ್ ಮಾಡಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಕೇವಲ 2 ಸೆಕೆಂಡ್ನಲ್ಲಿ ಥಂಬ್ನೇಲ್ನಲ್ಲಿ ಇರುವಂಥ ಟೆಕ್ಸ್ಟ್ ಓದಬಹುದಾ, ಟಾಪಿಕ್ ಅರ್ಥ ಆಗ್ತಿದೆಯಾ, ಸರಿಯಾಗಿ ಫೇಸ್ ಕಾಣ್ತಿದೆಯಾ, ಇದನ್ನ ನೋಡಿ ಇದರ ಮೇಲೆ ನೀವು ಗಮನ ಕೊಡಿ. ಇಲ್ಲ ಅಂದರೆ ಅದನ್ನು ಮತ್ತೆ ಎಡಿಟ್ ಮಾಡಿ ಸ್ನೇಹಿತರೆ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು CTR ಅಂದರೆ ಏನು ನೀವು ನೋಡಿರ್ಬೋದು ಸ್ನೇಹಿತರೆ. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ 2 ಗಂಟೆ ನಂತರ ಒಂದು ಸ್ವಲ್ಪ ನಾವು ಚೆಕ್ ಮಾಡಿದರೆ YT ಸ್ಟುಡಿಯೋದಲ್ಲಿ ಅಲ್ಲಿ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತ ತೋರಿಸುತ್ತೆ. ಅದೇ CTR ಅಂದರೆ ಕ್ಲಿಕ್ ಥ್ರೂ ರೇಟ್. ನಿಮ್ಮ ಥಂಬ್ನೇಲ್ ಇಷ್ಟು ಜನರಿಗೆ ತೋರಿಸಿದ ಮೇಲೆ ಅದರಲ್ಲಿಂದ ಎಷ್ಟು ಜನ ಕ್ಲಿಕ್ ಮಾಡಿದ್ರು ಅನ್ನೋದು ಅಲ್ಲಿ ಶೋ ಆಗುತ್ತೆ. ಅದನ್ನೇ CTR ಅಂತಾರೆ. CTR ಹೆಚ್ಚಾದಷ್ಟು ವಿಡಿಯೋ ಗ್ರೋ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ. 7 to 8% ಇರಬೇಕು. ಇನ್ನು ಹೆಚ್ಚು CTR ಬರಲು ಏನು ಮಾಡಬೇಕು ನೋಡಿ, ಕ್ಯೂರಿಯಾಸಿಟಿ
ಇಮೋಷನ್, ಕ್ಲೀನ್ ಡಿಸೈನ್, ಹೈ ಕಾಂಟ್ರಾಸ್ಟ್, ಪ್ರೊಫೆಷನಲ್ ಎಡಿಟಿಂಗ್, ಸಿಂಪಲ್ ಟೆಕ್ಸ್ಟ್, ಕ್ಲಿಯರ್ ಟಾಪಿಕ್, ಇವು ಮುಖ್ಯ ಸ್ನೇಹಿತರೆ. ಇನ್ನು AI ಬಳಸಿ ತಮ್ನೇಲ್ ಮಾಡಬಹುದಾ ಅಂತ ಕೇಳೋದಾದ್ರೆ ಖಂಡಿತನೆಯೂ AI ಬಳಸಿ ಮಾಡಬಹುದು. ಆದರೆ AI ಮಾಡಿದ ತಮ್ನೇಲ್ ಅನ್ನ ಹಾಗೆ ಅಪ್ಲೋಡ್ ಮಾಡಬೇಡಿ ಸ್ನೇಹಿತರೆ. ನೀವೇ ಅದರಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡಿ, ನಿಮ್ಮ ಫೇಸ್ ಸೇರಿಸಿ ಬ್ರ್ಯಾಂಡ್ ಸ್ಟೈಲ್ ಮೇಂಟೈನ್ ಮಾಡಿ ಸ್ನೇಹಿತರೆ ಅದರಲ್ಲಿ. ಸೊ ಇನ್ನು ಹೊಸ ಕ್ರಿಯೇಟರ್ಗಳು ಮಾಡುವಂಥ ಸಾಮಾನ್ಯ ತಪ್ಪುಗಳು ಏನು ಅಂದರೆ, ಅವರು ವಿಡಿಯೋದ ಮೇಲೆ ತಮ್ನೇಲ್ ಮಾಡೋದೇ ಇಲ್ಲ, ಬೇಕಾಬಿಟ್ಟು ಏನೋ ಒಂದು ತಮ್ನೇಲ್ ಹಾಕೋದು. ಇನ್ನು ತಮ್ನೇಲ್ ಮಾಡ್ತಾ ಇದ್ರೆ ತಮ್ನೇಲ್ನಲ್ಲಿ ತುಂಬ ಟೆಕ್ಸ್ಟ್ ಹಾಕೋದು, 10 ಕಲರ್ಸ್ ಬಳಕೆ ಮಾಡಿ ಟೆಕ್ಸ್ಟ್ ಬರೆಯೋದು, ಸಣ್ಣ ಫೇಸ್ ಇರುತ್ತೆ, ಫೋಟೋ ಲೋ ಕ್ವಾಲಿಟಿಯಲ್ಲಿರುತ್ತೆ, ತಪ್ಪಾದ ಕನ್ನಡ ಏನೇನೋ ಬರೆದು ಅದನ್ನು ಅಲ್ಲೇ ಬಿಟ್ಬಿಡೋದು, ಟೈಟಲನ್ನು ತಮ್ನೇಲ್ನಲ್ಲಿ ಕೂಡ ಬರೆಯೋದು, ಗೊಂದಲದ ಡಿಸೈನ್, ಇದೆಲ್ಲ ವಿಡಿಯೋ ವೈರಲ್ ಆಗಲಿಕ್ಕೆ ಬಿಡೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಇವುಗಳನ್ನು ನೀವು ತಪ್ಪಿಸಬೇಕು. ಇನ್ನು ನಾನು ತಮ್ನೇಲ್ ಮಾಡಬೇಕಾದ್ರೆ ನಾನು ತಮ್ನೇಲ್ ಮಾಡುವಾಗ ಈ ಫಾರ್ಮುಲಾನ ಫಾಲೋ ಮಾಡ್ತೇನೆ. ಅದೇನೆಂದರೆ, ಒಂದು ದೊಡ್ಡ ಫೇಸ್, ಒಂದು ಮುಖ್ಯ ವಿಷಯ ಇರುತ್ತೆ, ಆಮೇಲೆ 3 ರಿಂದ 4 ಅಥವಾ 5 ಪದ ಹೈ ಕಾಂಟ್ರಾಸ್ಟ್, ಕಲರ್ಸ್ ಇರುತ್ತೆ, ಕ್ಲೀನಾಗಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಒಂದು ಇಮೋಷನ್, ಒಂದು ಕ್ಯೂರಿಯಾಸಿಟಿ ಅಷ್ಟೇ ಇರುತ್ತೆ. ಸೊ ಇದು ತುಂಬ ಮುಖ್ಯ ಸ್ನೇಹಿತರೆ. ಇನ್ನು ಕೊನೆ ಮಾತು ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ಳಿ ನೀವು, ಜನರು ಮೊದಲು ತಮ್ನೇಲ್ ನೋಡ್ತಾರೆ, ನಿಮ್ಮ ವ್ಯೂವರ್ಸ್ ನೋಡೋದು ಮೊದಲು ತಮ್ನೇಲ್, ನಂತರನೇ ನಾವು ವಿಡಿಯೋ ನೋಡ್ತಾರೆ. ಆದ್ದರಿಂದ ಒಳ್ಳೆ ವಿಡಿಯೋ ಮಾಡೋದಷ್ಟೇ ಅಲ್ಲ, ಅದರ ಮೇಲೆ ಒಂದು ಒಳ್ಳೆ ತಮ್ನೇಲ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ. ನಿಮ್ಮ ತಮ್ನೇಲ್ ನೋಡಿದ ತಕ್ಷಣ ಜನರು ಇದನ್ನು ಒಮ್ಮೆ ನೋಡೋಣ ಅನ್ನೋ ರೀತಿ ಭಾವನೆ ಅವರಲ್ಲಿ ಬರಬೇಕು, ಆ ರೀತಿ ಭಾಸ ಆಗಬೇಕು. ಅದೇ ಯಶಸ್ವಿ ತಮ್ನೇಲ್ ಸ್ನೇಹಿತರೆ. ಮತ್ತು ಚಾನಲ್ ಬೆಳೆಯೋದಕ್ಕೆ ಇದು ಕೂಡ ಒಂದು ದೊಡ್ಡ ಕಾರಣ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಇನ್ನೂ ಯೂಟ್ಯೂಬ್ ಟಿಪ್ಸು, ಮಾನಿಟೈಸೇಷನ್ ಅಪ್ಡೇಟ್ಸು, ತಮ್ನೇಲ್ ಸೀಕ್ರೆಟ್ಸು, ICO ಟ್ರಿಕ್ಸು ಮತ್ತು ಕ್ರಿಯೇಟರ್ಸ್ ಗೈಡ್ನಂತಹ ಒಳ್ಳೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ತಮ್ನೇಲ್ ಬಗ್ಗೆ ಡೌಟ್ ಇದೆ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದನ್ನೇ ವಿವರವಾಗಿ ಆ ವಿಷಯದ ಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದ.